ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮೆಲ್ಲರಿಗೂ ದಿನನಿತ್ಯ ಒಂದಲ್ಲ ಒಂದು ತೊಂದರೆ ತಾಪತ್ರಯಗಳು ತಪ್ಪಿದ್ದಲ್ಲ. ದಿನ ದೇವಸ್ಥಾನಕ್ಕೋ ಅರಳಿಮರ ಪ್ರದಕ್ಷಿಣೆಗೋ ಹುತ್ತಕ್ಕೆ ಹಾಲೆರೆಯೋದೋ ಹೀಗೆ ನಮ್ಮ ಸಂಕಷ್ಟಗಳನ್ನು ಪರಿಹರಿಸ್ಕೊಳ್ಳೋಕೆ ಒಂದಲ್ಲ ಒಂದು ಶತಾಯಗತಾಯ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಕೆಲಸ ಬೇಕು ಅಂತಲೋ, ಪರೀಕ್ಷೆಯಲ್ಲಿ ಪಾಸ್ ಮಾಡುವಂತಲೋ, ಸಾಲ ತೀರಿಸಪ್ಪ ಅಂತಲೋ, ಹುಡುಗಿ ಸೆಟ್ಟಾಗಲಿ ಅಂತಲೋ, ಬೇಗ ಮದುವೆ ಮಾಡಿಸಪ್ಪ ಅಂತಲೋ, ಇರೋ ಕಷ್ಟಗಳನ್ನೆಲ್ಲ ಪಾರು ಮಾಡಲಿ ಅಂತ ಮಂಗಳಾರತಿ, ಅರ್ಚನೆ, ಕಾಣಿಕೆ, ಅನ್ನದಾನ ಹೀಗೆ ಆ ಭಗವಂತನನ್ನು ಮೆಚ್ಚಿಸೋಕೆ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತೀವಿ. ಆದರೆ ಇಲ್ಲಿ ಸರಿ ಆಗುತ್ತೋ ಬಿಡುತ್ತೋ, ನಮ್ಮ ನಂಬಿಕೆ ಅಂತೂ ದುಪ್ಪಟ್ಟಾಗಿರುತ್ತೆ. ಆತ್ಮಾವಲೋಕನ ಶುರುವಾಗಿರುತ್ತೆ. ಹಾಗೆ ಮನಸ್ಸಿನೊಳಗೊಂದು ನೆಮ್ಮದಿಯ ಉಸಿರು ತಾಕಿರುತ್ತೆ. ಇದೆಲ್ಲವೂ ಸಾಮಾನ್ಯವೇ. ದೇವರು ನಮ್ಮನ್ನು ನೋಡ್ತಾನೆ ಅಂದರೆ ಖಂಡಿತವಾಗ್ಲೂ ಇಲ್ಲ. ದೊಡ್ಡವರು ಹೇಳಿದ ಹಾಗೆ ಅವರವರ ಭಾವಕ್ಕೆ ತಕ್ಕಂತೆ ಅವರವರ ಭಕುತಿ ಅನ್ನೋ ಹಾಗೆ ಎಲ್ಲೆಂದರಲ್ಲಿ ದೇವರನ್ನು ಹುಡುಕಾಡ್ತೀವಿ. ಪೂಜೆ ಮಾಡುವಾಗ ಪುಟಾಣಿ ಮಕ್ಕಳು ಅಡ್ಡ ಬಂದರೆ ಬೈತೀವಿ. ಅಲ್ಲೂ ಸಮಾಧಾನವೇ ಇರೋದಿಲ್ಲ. ಅಂತೂ ನಮ್ಮ ನೆಮ್ಮದಿಗಾಗಿ ಏನೇನೋ ಸರ್ಕಸ್ ಮಾಡ್ತಾನೆ ಇರ್ತೀವಿ. ಆದರೆ ನಿಮಗೆ ನಿಜವಾಗ್ಲೂ ದೇವರ ಮಹಿಮೆ, ಪ್ರಭಾವ, ಆ ಶಕ್ತಿಯನ್ನು ಗ್ರಹಿಸಬೇಕು ಅಂದರೆ ಸಂಪೂರ್ಣವಾಗಿ ಶರಣಾಗಿ. ದೇವರಿಗೆ ಹರಕೆ ಕೊಡುವಷ್ಟು ಯಾರೂ ದೊಡ್ಡೋರಲ್ಲ ನಾವು. ಆ ಕರುಣಾಮಯಿ ಭಗವಂತನನ್ನು ಪ್ರೇಮಿಸೋ ನಿಜವಾದ ಭಕ್ತರು. ಐಶ್ವರ್ಯಕ್ಕಾಗಲಿ ಬರೀ ಆನಂದಮಯ ಜೀವನಕ್ಕಾಗಿಯೋ ಪ್ರಾರ್ಥಿಸುವುದಿಲ್ಲ. ಕಷ್ಟ ನಿವಾರಣೆಗಾಗಿಯೂ ಪ್ರಾರ್ಥಿಸುವುದಿಲ್ಲ. ಬದಲಿಗೆ ಕಷ್ಟವನ್ನು ಸಹಿಸುವ ಶಕ್ತಿಗಾಗಿ ಪ್ರಾರ್ಥಿಸುತ್ತಾರೆ. ನಾನು ಕೂಡ ಅದನ್ನೇ ಕೇಳ್ತೀನಿ. ದೇವರೇ, ಕಷ್ಟ ಕೊಡಪ್ಪ, ನಿನಗಿಷ್ಟ ಬಂದ ಹಾಗೆ ನನ್ನ ಕುಣಿಸು, ಆದರೆ ಕೈ ಬಿಡಬೇಡ. ನಾನು ನಿನ್ನ ಅಂಶ, ನಿನ್ನ ಪಾದದ ಧೂಳು ನಾನು. ನಿನ್ನ ಭಿಕ್ಷೆಯಲ್ಲಿ ಬದುಕುತ್ತಿರೋ ಮಜ್ಜೆ ಮಾಂಸದ ತೃಣನು ನಾನು. ಈ ಜನ್ಮಕ್ಕೆ ನನ್ನ ಯೋಗ್ಯತೆಯನ್ನು ಅಳೆಯೋ ಸಾಮರ್ಥ್ಯ ನಿನ್ನದೇ ತಂದೆ. ಕಾಪಾಡು ನನ್ನಪ್ಪ ಅನ್ನೋ ಮಾನಸ ಭಕ್ತಿಯಿಂದ ಶುರುವಾದ ನನ್ನ ಪ್ರಾರ್ಥನೆ ನಿತ್ಯ ದಾಪುಗಾಲು ತೆಗೆದುಕೊಳ್ಳುತ್ತೆ. ಆದರೆ ನಿಮ್ಮಿಷ್ಟ, ನಿಮಗೇಗೆ ಬೇಕೋ ಹಾಗೆ ನಿಮ್ಮ ಭಕುತಿ ಇರಲಿ. ರವೀಂದ್ರನಾಥ್ ಠಾಕೂರರು ಒಂದು ಸುಂದರ ಕವನದ ಮೂಲಕ ಹೀಗೆ ಹೇಳ್ತಾರೆ: ಪ್ರಭು, ನಿನ್ನ ಪ್ರಮಾಣವನ್ನು ಸಹಿಸುವ ಶಕ್ತಿಯನ್ನು ಕೊಡು. ನಿನ್ನ ಸೇವೆಯಲ್ಲಿ ಅನಿವಾರ್ಯವಾದ ತೀವ್ರ ವೇದನೆಯನ್ನು ಸಹಿಸುವಷ್ಟು ಭಕ್ತಿಯನ್ನು ಕೊಡು. ನನ್ನ ಹೃದಯವನ್ನು ತೀವ್ರ ವೇದನೆಯಿಂದ ತುಂಬಿಸು. ನಿನ್ನ ಕೈಯಿಂದಲೇ ನೀನು ನೀಡುತ್ತಿರುವ ಕಷ್ಟದ ಕೊಡುಗೆಯನ್ನು ನಾನು ಹೋಗಲಾಡಿಸಲು ಬಯಸುವುದಿಲ್ಲ. ನೀನು ದುಃಖದೊಂದಿಗೆ ಭಕ್ತಿಯನ್ನು ಕೊಡುವುದಾದರೆ ಆ ದುಃಖ ನನಗೆ ಚೂಡಾಮಣಿಯಂತೆ. ನಿನಗಿಷ್ಟ ಬಂದಂತೆ ದುಃಖ ಕೊಡು, ಆದರೆ ಅದರ ನಡುವೆ ನಾನು ನಿನ್ನನ್ನು ಮರೆಯದಂತಾಗಲಿ ಮತ್ತು ಪ್ರಪಂಚದ ಜಾಲದಲ್ಲಿ ಸಿಕ್ಕಿಕೊಳ್ಳದಂತಾಗಲಿ. ನಿನಗಿಷ್ಟವಾದರೆ ನನ್ನನ್ನು ಎಷ್ಟು ಬೇಕಾದರೂ ಬಂಧಿಸು, ಆದರೆ ನನ್ನ ಹೃದಯ ನಿನಗಾಗಿ ತೆರೆದಿರಲಿ. ಯಾವುದೇ ಸಂದರ್ಭದಲ್ಲೂ ನಾನು ನಿನ್ನನ್ನು ಮರೆಯಲು ಬಿಡಬೇಡ ಎಂದು ಭಕ್ತಿಯಿಂದ ಮೆರೆದಿದ್ದಾರೆ. ಮಹಾಭಾರತದ ಅರ್ಜುನನ ತಾಯಿ ಕುಂತಿ ಹೀಗೆ ಪ್ರಾರ್ಥಿಸುತ್ತಾಳೆ: ವಿಪದಃ ಸಂತೂನ ಶಶ್ವತತ್ರ ತತ್ರ ಜಗದ್ಗುರೋ ಭವತೋ ದರ್ಶನಂ ಯತ್ಪದ ಪುನರ್ಭವ ದರ್ಶನಂ. ಅಂದರೆ, ಹೇ ಜಗದ್ಗುರು, ಎಲ್ಲ ಕಡೆಗಳಿಂದಲೂ ವಿಪತ್ತುಗಳೇ ನಮಗೆ ಬರಲಿ, ಏಕೆಂದರೆ ಇದರಿಂದ ಹುಟ್ಟು ಸಾವುಗಳನ್ನು ನಿವಾರಿಸುವ ನಿನ್ನ ದರ್ಶನ ಸಾಧ್ಯವಾಗುವುದು. ಅಪ್ರಿಯ ಅನುಭವಗಳನ್ನು ನಾವು ಹೇಗೋ ಪಡೆಯಲೇಬೇಕಾಗಿರುವಾಗ ಅವನ್ನು ಉನ್ನತ ಆಧ್ಯಾತ್ಮಿಕ ಜೀವನಕ್ಕಾಗಿ ಬಳಸಿಕೊಳ್ಳುವುದು ಒಳ್ಳೆಯದ್ದು. ಎಲ್ಲರೂ ಕೂಡ ಈ ಜೀವನದಲ್ಲಿ ನೋವು, ಕಷ್ಟ, ಅವಮಾನಗಳನ್ನು ಯಾವುದಾದರೊಂದು ರೂಪದಲ್ಲಿ ಪಡೆಯಲೇಬೇಕು. ಇವು ನಮ್ಮನ್ನು ಉನ್ನತ ಸಾಧನೆಗೆ ಪ್ರಚೋದಿಸಲಿ, ದಿವ್ಯ ಜೀವನಕ್ಕೆ ಕಾರಣವಾಗಲಿ. ನಾವು ಕಷ್ಟವನ್ನು ಅರಸಿಕೊಂಡು ಹೋಗಬೇಕೆಂದು ಅರ್ಥವಲ್ಲ. ನಾವು ದುಃಖವನ್ನು ಅರಸಬಾರದು, ಸುಖವನ್ನು ಅರಸಬಾರದು. ಇವೆರಡನ್ನೂ ಮೀರಿದ ಭಗವಂತನನ್ನು ಅರಸಬೇಕು. ಭಗವದ್ ಅನುಗ್ರಹ ನಮ್ಮೆಲ್ಲ ಕಷ್ಟ ಕೋಟಲೆಗಳನ್ನು ಪರಿಹರಿಸದೇ ಇರಬಹುದು. ಆದರೆ ಅದಿದ್ದರೆ ಜೀವನದ ಅಗ್ನಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಎದುರಿಸಬಹುದು. ಈ ಪರೀಕ್ಷೆಯಲ್ಲಿ ನಮ್ಮೊಳಗಿನ ಕಲ್ಮಶವೆಲ್ಲ ಸುಟ್ಟು ಹೋಗುವುದು. ಇದು ನಮ್ಮ ಆಂತರಿಕ ಪರಿಶುದ್ಧತೆಯನ್ನು ವೃದ್ಧಿಸುವುದು. ಇದರಿಂದ ಹೆಚ್ಚು ಶರಣಾಗತಿಯ ಭಾವ ಉಂಟಾಗುವುದು.
ಕಷ್ಟವು ನಮಗೆ ಸ್ಪಷ್ಟ ಜ್ಞಾನವನ್ನು, ಸ್ಥಿರ ಭಕ್ತಿಯನ್ನು ನೀಡುವುದಾದರೆ ಅದೊಂದು ವರದಾನ. ಜೀವನದಲ್ಲಿ ಹೆಚ್ಚು ಹೆಚ್ಚು ಅನುಭವ ಪಡೆದಂತೆಲ್ಲ ನನಗನಿಸುತ್ತಿದೆ ಭಗವದ್ ಅನುಗ್ರಹವೆಂದರೆ ಕಷ್ಟ ನಿವಾರಣೆಯಲ್ಲ ಎಂದು. ಆದರೆ ಅದು ಭಕ್ತನಿಗೆ ಎಲ್ಲ ವಿಪತ್ತುಗಳನ್ನು ಶಾಂತತೆಯಿಂದ ಎದುರಿಸಲು ಅಂತಹ ಶಕ್ತಿಯನ್ನು ನೀಡುವುದು, ಅವನನ್ನು ಪವಿತ್ರಗೊಳಿಸುವುದು ಮತ್ತು ಭಗವತ್ ಸಾನ್ನಿಧ್ಯವನ್ನು ಅನುಭವಿಸುವ ಸಾಮರ್ಥ್ಯವನ್ನು ಕೊಡುವುದು. ಭಗವತ್ ಸಾನ್ನಿಧ್ಯ ಚಿಂತನೆಯಿಂದ ಮನುಷ್ಯನಿಗೆ ಎಂತಹ ಕಷ್ಟದಲ್ಲಿಯೂ ವಿಚಲಿತನಾಗದೆ ಶಾಂತ ಮನಸ್ಕನಾಗಿ ಇರಲು ಸಾಧ್ಯವಾಗುವುದು. ನಿಜವಾದ ಶಾಂತಿ ನಿದ್ರೆಯಂತಲ್ಲ. ಎಂಥ ಕಷ್ಟ ಮತ್ತು ಸಂಕಟ ಪರಿಸ್ಥಿತಿಯಲ್ಲಿಯೂ ವಿಚಲಿತನಾಗದೆ ವಿಶಾಲ ಸತ್ಯದ ಸಂಪರ್ಕವನ್ನು ಪಡೆದು ಶಾಂತ ಚಿತ್ತದಿಂದಿರುವ ಸ್ಥಿತಿ. ಜೀವನದ ಕಷ್ಟಗಳಿಗೆ ಎದರಿ ಓಡುವವರು ತಮ್ಮನ್ನು ದುರ್ಬಲಗೊಳಿಸಿಕೊಳ್ಳುತ್ತಾರೆ. ಯಾವಾಗಲೂ ಸುಖವನ್ನೇ ಬಯಸುತ್ತಾ ಕರ್ತವ್ಯವನ್ನು ಮಾಡದೇ ಇರುವವರ ಪ್ರಗತಿ ಕುಂಠಿತವಾಗುವುದು. ಅವರು ಎಂದಿಗೂ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಪಡೆಯಲಾರರು ಮತ್ತು ಭಗವಂತನ ಅನುಗ್ರಹವನ್ನು ಉಪಯೋಗಿಸಿಕೊಳ್ಳಲಾರರು. ನಮ್ಮ ಮೇಲೆ ಅದಾಗಲೇ ಇರುವ ಅನುಗ್ರಹವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳೋಣ. ನಮಗಿರುವ ಸಮಯ ಅನುಕೂಲತೆಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳೋಣ. ಸಮಯದ ಅಭಾವ ಮತ್ತು ಅನಾನುಕೂಲತೆಗಳ ಬಗ್ಗೆ ಗೊಣಗಾಡುವುದು ಬೇಡ. ಶರಣಾಗತಿ ಭಾವದಿಂದ ಭಗವತ್ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನಿಸೋಣ. ನಾವು ಹೆಚ್ಚು ಹೆಚ್ಚು ಭಗವದ್ ಅನುಗ್ರಹಕ್ಕಾಗಿ, ಭಗವತ್ ಪ್ರೀತಿಗಾಗಿ ಪ್ರಯತ್ನಿಸಬೇಕು. ಪ್ರಪಂಚದ ನಶ್ವರ ವಸ್ತುಗಳಿಗಾಗಿ ಹೆಣಗಾಡುವುದು ಬೇಡ. ಅವು ಭಗವಂತನನ್ನು, ನಮ್ಮ ಆಧ್ಯಾತ್ಮಿಕ ದಾರಿಯನ್ನು ಮರೆಸುವವು. ನಾವು ಯಾವಾಗಲೂ ಭಗವಂತನೆಡೆಗೆ ಧಾವಿಸುವ ಭಾವದಲ್ಲಿರಬೇಕು. ಆದರೆ ಕೆಲವು ಬಗೆಯ ಕರ್ಮಗಳನ್ನು ಕಷ್ಟದ ಮೂಲಕವೇ ಸವಿಸಬೇಕು. ಆದ್ದರಿಂದ ಕಷ್ಟ ಬಂದಾಗ ಅಷ್ಟೊಂದು ಕರ್ಮದ ಹೊರೆ ಕಳೆಯುತ್ತಲ್ಲ ಎಂದು ಸಮಾಧಾನ ಪಡೆಯಬೇಕು. ಕಷ್ಟದಿಂದ ಉಂಟಾಗುವ ನಿಸ್ಸಹಾಯಕ ಸ್ಥಿತಿ ನಮ್ಮನ್ನು ಭಗವಂತನಲ್ಲಿ ಹೆಚ್ಚು ಶರಣಾಗುವಂತೆ ಮಾಡಬೇಕು. ಕಷ್ಟ ಸುಖಗಳಲ್ಲಿ, ಜೀವನ್ ಮರಣಗಳಲ್ಲಿ ದೇವರೊಬ್ಬನೇ ನಮ್ಮವನು. ನಮ್ಮ ಆತ್ಮದ ಆತ್ಮ, ಪ್ರಾಣದ ಪ್ರಾಣ ಅವನು. ಈ ದೇಹಕ್ಕೆ ರೋಗ ರುಜಿನಗಳು ನಾವಿರುವಷ್ಟು ದಿನ ಕೊಡಬೇಕಾದ ತೆರಿಗೆಯದು. ಅದನ್ನು ಅನುಭವಿಸಲೇಬೇಕು. ಆದರೆ ಸಾವು ದೇಹಕ್ಕೆ ಮಾತ್ರ, ನಮ್ಮ ಕೊಳಕು ಮನಸ್ಥಿತಿಗೆ ಮಾತ್ರ. ಈ ನಮ್ಮೆಲ್ಲರ ಅಂತರಾತ್ಮ ಜ್ವಾಲೆಯಂತೆ ಬೆಳಗುತ್ತಿರುತ್ತೆ. ಶ್ರೀರಾಮಕೃಷ್ಣರು ತಮ್ಮ ಕೊನೆಯ ದಿನಗಳಲ್ಲಿ ತಮ್ಮ ದೇಹದ ದುಸ್ತರ ಪರಿಸ್ಥಿತಿಯಲ್ಲಿ ಹೀಗೆ ಹೇಳ್ತಿದ್ರು: ಓ ಮನಸ್ಸೇ, ದೇಹ ನೋವನ್ನು ಅನುಭವಿಸಲಿ, ನೀನು ಆನಂದದಲ್ಲಿರು. ಆತುರದಿಂದ ಓಡಲು ಪ್ರಯತ್ನಿಸದೆ ನಿಧಾನವಾಗಿ ಮುಂದುವರಿಯಿರಿ. ವೇಗದಿಂದ ಓಡಲು ಪ್ರಯತ್ನಿಸಿದರೆ ಅದಕ್ಕೆ ಸರಿಯಾಗಿ ದಂಡ ತೆರಬೇಕಾಗುವುದು. ದೇವರ ಸಾಕ್ಷಾತ್ಕಾರ ನಮ್ಮ ಗುರಿ ನಿಜ. ಆದರೆ ಇದನ್ನು ಸಾಧಿಸಲು ಆಧ್ಯಾತ್ಮಿಕ ಸಾಧನೆಗಳನ್ನು ಮಾತ್ರವಲ್ಲದೆ ಸರಿಯಾದ ಕರ್ಮವನ್ನು ಮಾಡಬೇಕು. ಅಸಮರ್ಪಕ ಮತ್ತು ಅನಾವಶ್ಯಕ ಕರ್ಮಗಳನ್ನು ತೊಡೆದು ಹಾಕಬೇಕು. ಹೀಗೆ ಆಂತರಿಕ ಆದರ್ಶ ಮತ್ತು ಬಾಹ್ಯ ಕ್ರಿಯೆ ಇವೆರಡರ ವಿಷಯದಲ್ಲಿಯೂ ನಾವು ಎಚ್ಚರಿಕೆ ವಹಿಸಬೇಕು. ನಿಧಾನವಾಗಿ ಸ್ಥಿರವಾಗಿ ಮುಂದುವರಿಯಿರಿ. ನಿಮ್ಮೊಳಗಿನ ಭಗವಂತರೊಡನೆ ಸಮರಸವನ್ನು ಸಾಧಿಸಿ. ನೀವೇನು ಮಾಡುತ್ತೀರೋ ಅದರ ವಿಚಾರದಲ್ಲಿಯೂ ಎಚ್ಚರಿಕೆಯಿಂದಿರಿ ಎನ್ನುತ್ತಿದ್ದರು. ಸ್ನೇಹಿತರೆ, ಆಲೋಚನೆ ಮತ್ತು ಕೆಲಸಗಳು ಎರಡರಲ್ಲಿಯೂ ನಮ್ಮನ್ನು ನಾವು ತಿದ್ದಿಕೊಳ್ಳುತ್ತಿರಬೇಕು. ಆಧ್ಯಾತ್ಮಿಕ ಆದರ್ಶ ಮತ್ತು ಪ್ರಾಪಂಚಿಕ ಜೀವನದ ವಾಸ್ತವತೆ ಇವುಗಳ ನಡುವೆ ಹೊಂದಾಣಿಕೆ ಇಲ್ಲದೆ ಅನೇಕರು ಕಷ್ಟಕ್ಕೀಡಾಗುತ್ತಿದ್ದಾರೆ. ಈ ಕಷ್ಟ ಕೆಟ್ಟದ್ದೇನಲ್ಲ, ಇದರಿಂದ ಒಳ್ಳೆಯದ್ದೇ ಆಗಬಹುದು. ಅದು ಆಂತರಿಕ ಆಧ್ಯಾತ್ಮಿಕ ಹೊಂದಾಣಿಕೆಗೆ ಪ್ರಚೋದಿಸಬಹುದು. ಆಗ ತಾನು ಪ್ರಪಂಚದಲ್ಲಿ ವಾಸಿಸುತ್ತಿದ್ದರೂ ಪ್ರಪಂಚದವನಲ್ಲ ಎಂಬ ಭಾವನೆ ಉಂಟಾಗುತ್ತದೆ. ಒಂದು ದೃಷ್ಟಿಯಲ್ಲಿ ನೋಡುವುದಾದರೆ ನಮಗೇನು ಬೇಕೋ ಅದೇ ಆಗುವುದು. ನಾವು ಒಂದು ವಸ್ತುವನ್ನು ಬಯಸುತ್ತೇವೆ, ಅದರೊಂದಿಗೆ ಒಳಿತು ಕೆಡುಕುಗಳೆರಡು ಬರುತ್ತವೆ. ಒಂದು ರೀತಿ ಬೈ ಒನ್ ಗೆಟ್ ಒನ್ ಇದ್ದ ಹಾಗೆ, ಏಕೆಂದರೆ ಇವೆರಡೂ ಬೇರ್ಪಡಿಸಲಾಗುವುದಿಲ್ಲ. ಯಾವುದಾದರೂ ಸುಖವನ್ನು ಬಯಸುತ್ತೇವೆ, ಅನಂತರ ಸುಖದೊಂದಿಗೆ ದುಃಖವು ಅಂಟಿಕೊಂಡು ಬರುವುದು. ಸುಖ ಬಂದಾಗ ಹಿಗ್ಗುತ್ತೇವೆ, ದುಃಖ ಬಂದಾಗ ಕುಗ್ಗುತ್ತೇವೆ. ಸ್ವಾಮಿ ವಿವೇಕಾನಂದರು ಹೇಳುವಂತೆ ಯಾವುದು ಶಾಶ್ವತವಲ್ಲ. ಸುಖದಲ್ಲಿ ದುಃಖ ಸಿಗುತ್ತದೆ, ದುಃಖದ ಕಿರೀಟದೊಡನೆ ಸುಖ ಕಾಣಿಸಿಕೊಳ್ಳುತ್ತದೆ. ಒಂದನ್ನು ಬಿಟ್ಟು ಇನ್ನೊಂದು ಸ್ವೀಕರಿಸಲಾಗುವುದಿಲ್ಲ. ನಾವು ಪ್ರಾಪಂಚಿಕ ಆಸೆಯನ್ನು ತೃಪ್ತಿಪಡಿಸಲು ಬಯಸುತ್ತೇವೆ. ನಮ್ಮ ಆಸೆಯೂ ಪೂರ್ತಿಯಾಗಬಹುದು,
ಆದರೆ ಅದರೊಂದಿಗೆ ಕಷ್ಟವೂ ಅನಿವಾರ್ಯವೆಂದು. ನಮ್ಮ ಈಗಿನ ಪರಿಸ್ಥಿತಿ ನಮ್ಮ ಹಿಂದಿನ ಮತ್ತು ಇಂದಿನ ಪ್ರಾಪಂಚಿಕ ಆಸೆಗಳ ಪ್ರತಿಫಲ. ಎಷ್ಟು ಸಾಧ್ಯವೋ ಅಷ್ಟು ಆಸೆಯಿಂದ ಮುಕ್ತರಾಗಿರೋಣ. ನಾವೇ ಸೃಷ್ಟಿಸಿಕೊಂಡ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸೋಣ. ಆನಂತರ ಇವುಗಳನ್ನು ಮೀರಿ ಹೋಗುವ ಶಕ್ತಿ ಖಂಡಿತವಾಗ್ಲೂ ಲಭಿಸುತ್ತೆ. ಭಗವಂತನನ್ನು ಹೆಚ್ಚು ಹೆಚ್ಚು ಆಶ್ರಯಿಸಿ ನಮ್ಮ ಭವಿಷ್ಯವನ್ನು ನಾವೇ ರೂಪಿಸಿಕೊಳ್ಳೋಣ. ಆಗ ಈ ಪ್ರಪಂಚ ಒಂದು ತರಬೇತಿ ಕೇಂದ್ರವಾಗುವುದು. ಅದರ ಮೂಲಕ ನಾವು ಭಗವಂತನನ್ನು ಸೇರಬಹುದು. ಆನಂತರ ನಾವು ಈ ಪ್ರಪಂಚದಲ್ಲಿ ಇದ್ದರೂ ಅದಕ್ಕೆ ಸೇರಿದವರಾಗಿರುವುದಿಲ್ಲ. ನಾವು ಎಲ್ಲಿದ್ದರೂ ಭಗವಂತನಿಗೆ ಸೇರಿದವರು ಎಂಬ ನೈಜ ಸತ್ಯ ನಮಗೆ ಅರಿವಾಗ್ಬಿಡುತ್ತೆ. ಆಗ ಸುಖ, ದುಃಖ, ನೋವು, ನಲಿವು, ನಗು, ಕಣ್ಣೀರು, ಹತಾಶೆ ಎಲ್ಲವೂ ಗೌಣವಾಗಿ ಬಿಡುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಆ ತಾಯಿ ಜಗನ್ಮಾತೆ ಉಪಾಧ್ಯಾಯಳಾಗಿ, ವಿದ್ಯಾರ್ಥಿಯಾಗಿ, ಸ್ನೇಹಿತೆಯಂತೆ ಮತ್ತು ಶತ್ರುವಿನಂತೆ ನಮ್ಮ ಎಲ್ಲವೂ ಆಕೆಯ ಲೀಲೆ. ಆಕೆ ಬೇರೆ ಬೇರೆ ರೂಪಗಳಲ್ಲಿ ನಮ್ಮೆಡೆಗೆ ಬರುವಳು. ಯಾಕೆಂದರೆ ಈ ನಮ್ಮ ಅಂಶವೆಲ್ಲವೂ ಆಕೆಯ ಒಡಲಿನದ್ದೇ. ಮಕ್ಕಳನ್ನು ತಾಯಿ ರೇಗಿಸುವಂತೆ, ಮುದ್ದಿಸುವಂತೆ, ಆಡಿಸುವಂತೆ ಆ ತಾಯಿ ಶಕ್ತಿ ರೂಪಿಣಿ ನಮ್ಮೊಂದಿಗೆ ನಮ್ಮ ಮಾತಲ್ಲೂ, ಮನಸ್ಸಲ್ಲೂ, ಬುದ್ಧಿಯಲ್ಲೂ, ವಿವೇಕದಲ್ಲೂ, ಕಾಮದಲ್ಲೂ, ಬಯಕೆಯಲ್ಲೂ ಎಲ್ಲದರಲ್ಲೂ ಅಂತರ್ಗತಳಾಗಿದ್ದಾಳೆ. ನಾವು ಸುತ್ತ ನೋಡುವುದೆಲ್ಲ, ನಮಗೇನೇನು ಆಗುವುದೋ ಅದೆಲ್ಲ ಅವಳ ಲೀಲೆಯ, ಅವಳ ಆನಂದದ ವಿವಿಧ ದೃಶ್ಯಗಳು. ಕೆಲವೊಮ್ಮೆ ಮಾತೆಯು ತನ್ನ ಹುಚ್ಚು ಆಟದಲ್ಲಿ ಮನುಷ್ಯರನ್ನು ಸುಖ ದುಃಖಗಳಿಗೆ ಒಳಪಡಿಸುವಳು. ಕೆಲವೊಮ್ಮೆ ಈ ವಿಶ್ವ ನಾಟಕದಲ್ಲಿ ಯಾವ ನಿಯಮವಾಗಲಿ ತರ್ಕವಾಗಲಿ ಕಾಣುವುದಿಲ್ಲ. ಸಂಪತ್ತು, ವಿಪತ್ತುಗಳ, ಸುಖ ದುಃಖ ಸಂಕಟಗಳ, ಪ್ರಕೃತಿಯ ರಮ್ಯತೆ, ವಿಕೋಪಗಳ ಈ ರುದ್ರ ನಾಟಕ, ಈ ಪ್ರಳಯ ನಾಟಕ ಅವಳ ಆನಂದದ ಹುಚ್ಚು ಕುಣಿತ, ಅವಳ ದಿವ್ಯ ಲೀಲೆ ಮತ್ತು ಆನಂದ ಲೀಲೆ. ನಾವು ಈ ಆಟವನ್ನು ನೋಡಿ ನಮ್ಮ ಪಾತ್ರವನ್ನು ನಟಿಸುತ್ತಾ ನಾವು ಮಾಡಬಹುದಾದದ್ದು ಏನೂ ಇಲ್ಲ ಎಂಬುದನ್ನು ತಿಳಿದು ಆನಂದಿಸಬೇಕು. ಈ ಕುಚೇಷ್ಟೆಯ ಆಟವನ್ನು ನೋಡಿ ನಿರ್ಲಿಪ್ತರಾಗಿರಬೇಕು. ಹೀಗೆ ರಾಮಕೃಷ್ಣ ಪರಮಹಂಸರು ಜಗನ್ಮಾತೆಯು ಗಾಳಿಪಟ ಹಾರಿಸುವ ಹಾಡನ್ನು ವಿಶೇಷವಾಗಿ ಮೆಚ್ಚುತ್ತಿದ್ದರು. ಆ ಹಾಡಿನಲ್ಲಿ ನಾವೆಲ್ಲರೂ ತಾಯಿ ಆಡಿಸುವ ಗಾಳಿಪಟಗಳು. ನಮ್ಮನ್ನಾಕೆ ಬೇರೆ ಬೇರೆ ದಾರದಿಂದ ನಾವು ತಪ್ಪಿಸಿಕೊಂಡು ಹೋಗದಿರಲೆಂದು ಕಟ್ಟಿರುವಳು. ಆದರೆ ಎಲ್ಲೋ ಕೆಲವು ಅತಿ ಜಾಣ ಗಾಳಿಪಟಗಳು ಆ ದಾರವನ್ನು ಕತ್ತರಿಸಿಕೊಂಡು ಮತ್ತೆ ಹಿಂದೆ ಬರದೆ ಹಾರಿ ಹೋಗುವವು. ಆಗ ತಾಯಿ ಆ ಗಾಳಿಪಟಗಳನ್ನು ನೋಡಿ ತಾನೇ ಮುಂಚೆ ಅವುಗಳನ್ನು ದಾರದಿಂದ ಬಂಧಿಸಿದ್ದಾಗಿಯೂ ಚಪ್ಪಾಳೆ ತಟ್ಟುತ್ತಾ ಆನಂದದಿಂದ ನಗುವಳು. ನಾವೀಗ ಮಾಡಬೇಕಾದದ್ದು ನಮ್ಮನ್ನು ಪ್ರಪಂಚಕ್ಕೆ ಬಂಧಿಸಿರುವ ದಾರವನ್ನು ಕತ್ತರಿಸಿ ಮುಕ್ತರಾಗುವುದು. ಇದರಿಂದ ತಾಯಿ ಆನಂದಿಸುವಳು. ಇಲ್ಲದಿದ್ದರೆ ಕೊನೆಯಿಲ್ಲದ ಜನನ ಮರಣಗಳ ಆಟ ಮುಂದುವರಿಯುವುದು. ಜಗನ್ಮಾತೆಯ ದೃಷ್ಟಿಯಿಂದ ಇದೆಲ್ಲ ಒಂದು ಚೇಷ್ಟೆ, ಮಕ್ಕಳಾಟದಂತೆ. ಆದರೆ ಇದು ನಮ್ಮ ದೃಷ್ಟಿಯಿಂದ ಸಂಕಟ ಮತ್ತು ಬಂಧನ. ಆದರೆ ನಾವೆಲ್ಲರೂ ಇಂದು ಬದುಕುತ್ತಿರುವುದು ನಗುವನ್ನು ನುಂಗಿದ ಅಳುಮುಖದಲ್ಲಿ, ಪ್ರೀತಿ ಕೊಂದ ದ್ವೇಷದಲ್ಲಿ, ನೆಮ್ಮದಿ ಅಳಿಸಿದ ಕಷ್ಟದಲ್ಲಿ, ನಾನು ಯಾರೆಂಬುದೇ ತಿಳಿಯದ ಮಂಕು ಬುದ್ಧಿಯಲ್ಲಿ. ಸ್ನೇಹಿತರೆ, ಕೊನೆಗೊಂದು ಮಾತು ಹೇಳ್ತೀನಿ. ಯಾರಿಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೆಯೋ ಆಸೆ ಜಾಗೃತವಾಗಿರುತ್ತೋ, ಯಾರು ಆ ಭಗವಂತನಲ್ಲಿ ಸೇರುವ ಆತನ ದಿವ್ಯ ತೇಜಸ್ಸಿನ ಕಾಂತಿಯನ್ನೊಮ್ಮೆ ಕಾಣುವ ಹಂಬಲವಿರುತ್ತೋ ಅಂಥವರಿಗೆ ಕಷ್ಟದ ಮೇಲೆ ಕಷ್ಟಗಳು ಶುರುವಾಗುತ್ತೆ. ಒಂದು ಮುಗಿದ ಮೇಲೊಂದರಂತೆ ಸಾಲು ಸಾಲಾಗಿ ಕಷ್ಟಗಳ ರಾಶಿಯೇ ನಮ್ಮ ಮೇಲೆರಗುತ್ತೆ. ಆದರೆ ಆ ಕಷ್ಟಗಳ್ಯಾವುದು ನಮ್ಮನ್ನು ಅಲುಗಾಡಿಸಲಾರವು. ಅವುಗಳು ಬಂದಿರೋದು ಒಳಮನಸ್ಸಿನ ವ್ಯಕ್ತಿಗೆ ಮಾತ್ರ. ಅವುಗಳು ಬಂದಿದ್ದೇ ದೇವರ ರೂಪದಲ್ಲಿ ನಮ್ಮನ್ನು ಪರೀಕ್ಷಿಸಲು ಮಾತ್ರ. ಆ ಕಷ್ಟಗಳ ಸರಮಾಲೆಯಲ್ಲಿ ನಮ್ಮ ಮಾನ ಹರಣವಾಗುತ್ತೆ, ಆಗಲಿ ಬಿಡಿ. ನಮ್ಮ ತೇಜೋವಧೆಯಾಗುತ್ತೆ, ಆಗಲಿ ಬಿಡಿ. ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ, ಆಗಲಿ ಬಿಡಿ. ನಮ್ಮವರೇ ನಮ್ಮನ್ನು ಹಳ್ಳಕ್ಕೆ ಬೀಳಿಸ್ತಾರೆ, ಬೀಳಿಸಲಿ ಬಿಡಿ. ಆದರೆ ಅಲ್ಲಿ ನಮ್ಮ ಅರಿವು ಜಾಗೃತವಾಗುತ್ತೆ. ನಾನು ಯಾರು ಅನ್ನೋದು ಸ್ಪಷ್ಟವಾಗುತ್ತೆ. ಅಲ್ಲಿ ನಾವೊಬ್ಬರೇ ಎನ್ನುವುದು ಮನದಟ್ಟಾಗುತ್ತೆ. ನಮ್ಮೊಂದಿಗೆ ಯಾರಿಲ್ಲದಿದ್ದರೂ ಆ ಭಗವಂತನೇ ನಮ್ಮವನು ಎಂಬ ಸತ್ಯದ ಸಾಕ್ಷಾತ್ಕಾರವಾಗುತ್ತೆ.
ನಮ್ಮ ಅಹಂ, ದ್ವೇಷ, ಅಸೂಹೆ, ಆಸೆಗಳೆಲ್ಲವೂ ನಮಗರಿವಿಲ್ಲದಂತೆ ನಮ್ಮಿಂದ ಬಹುದೂರ ಸರಿದು ಬಿಟ್ಟಿರುತ್ತವೆ. ಆ ಕ್ಷಣದಿಂದಲೇ ನಿಜವಾದ ನಾವು ಹೊರಹೊಮ್ಮುತ್ತೀವಿ. ಆದರೆ ನೆನಪಿಡಬೇಕಾದ ವಿಷಯ ಅಂದರೆ, ಭಗವಂತ ಎಷ್ಟೇ ಕಷ್ಟ ಕೊಟ್ಟರೂ ಒಂದೊತ್ತು ಅನ್ನಕ್ಕೇನು ಮೋಸ ಮಾಡಲ್ಲ. ಅದು ಆ ದೇವನ ಕರುಣೆ, ನಮ್ಮ ಮೇಲಿರೋ ನಿಷ್ಕಲ್ಮಶ ಪ್ರೀತಿ. ಪ್ರತಿನಿತ್ಯ ಹೋರಾಡಿ ಸಮಸ್ಯೆಗಳ ಮಧ್ಯೆಯೇ ಬದುಕಿ ಕೊನೆಗೊಮ್ಮೆ ವಜ್ರದಂತೆ ಪುಟಿದೇಳಿ. ನೀವು ಬಯಸಿದ್ದು ಹರಿಸಿದ್ದೆಲ್ಲವನ್ನೂ ಕರುಣಿಸುತ್ತಾನೆ ಆ ಪರಮಾತ್ಮ. ಕಷ್ಟವೆಂದರೆ ಅವನೇ, ಪ್ರೀತಿಸೋದು ಕಲಿತರೆ ಅವನೇ ಬೇಕೆನಿಸುತ್ತಾನೆ. ಅವನಿಗಾಗಿಯೇ ಜೀವನವಿಡೀ ಕಷ್ಟ ಅನುಭವಿಸಿ ಆತನಲ್ಲಿ ಲೀನರಾದ ಅದೆಷ್ಟೋ ಸಾಧಕರು ನಮ್ಮ ಕಣ್ಣೆದುರೇ ಇದ್ದಾರಲ್ವ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ನಮಸ್ಕಾರ. ಟೇಕ್ ಕೇರ್.